ಆ ಗ್ರಹಗಳು ನಮಗೆ ಮಾತ್ರ ಇದ್ದಾವ? ಖಂಡಿತ ಇಲ್ಲ. ಆ ಗ್ರಹಗಳು 84 ಲಕ್ಷ ಜೀವರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರ್ತವೆ. ಒಬ್ಬ ಮನುಷ್ಯ ಅನೇಕ ವಿಧದಿಂದ ಸಾಯ್ತಾನೆ. ಅನೇಕ ವಿಧ ಕೀಟದಿಂದನೂ ಸಾಯೋದು ಒಂದು ವಿಧಾನ ಅಷ್ಟೇ. ಅದು ಸಾವು ಅನ್ನೋದು ಫೈನಲ್, ಅದು ಎಫೆಕ್ಟ್. ಕಾಸ್ ಏನು? ಕಾಸ್ ಹಲವಾರು ಇರುತ್ತೆ. ಡೀಪರ್ ಅನಾಲಿಸಿಸಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಮೇಲ್ಗಡೆ ಇರತಕ್ಕಂಥ ಅನಾಲಿಸಿಸಲ್ಲಿ ಜ್ಯೋತಿಷದಲ್ಲಿ ಕಷ್ಟ. ವೇಟು ಡೀಪ್ ಹೋದಾಗ ನಮಗೆ ಗೊತ್ತಕ್ಕಂಥದ್ದು ಬಂದೇ ಬರುತ್ತೆ. ಇದು ತಿಳ್ಕೊಳ್ಳೋದ್ರಿಂದ ಏನು ನಾವೇನೋ ಬದುಕುಳಿದು ಬಿಡ್ತೀವ? ಸಾಧ್ಯವೇ ಇಲ್ಲ. ನಮಗೆ ಸಾವು ಯಾವ್ಯಾವ ರೀತಿಯಲ್ಲಿ ಸಂಭವಿಸ್ತದೆ? ಆ ಗ್ರಹಗಳು ನಮಗೆ ಮಾತ್ರ ಇದ್ದಾವ? ಖಂಡಿತ ಇಲ್ಲ. ಆ ಗ್ರಹಗಳು 84 ಲಕ್ಷ ಜೀವರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರ್ತವೆ. ಒಬ್ಬ ಮನುಷ್ಯ ಅನೇಕ ವಿಧದಿಂದ ಸಾಯ್ತಾನೆ. ಅನೇಕ ವಿಧ ಕೀಟದಿಂದನೂ ಸಾಯೋದು ಒಂದು ವಿಧಾನ ಅಷ್ಟೇ. ಅದು ಸಾವು ಅನ್ನೋದು ಫೈನಲ್, ಅದು ಎಫೆಕ್ಟ್. ಕಾಸ್ ಏನು? ಕಾಸ್ ಹಲವಾರು ಇರುತ್ತೆ. ಡೀಪರ್ ಅನಾಲಿಸಿಸಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಮೇಲ್ಗಡೆ ಇರತಕ್ಕಂಥ ಅನಾಲಿಸಿಸಲ್ಲಿ ಜ್ಯೋತಿಷದಲ್ಲಿ ಕಷ್ಟ. ವೇಟು ಡೀಪ್ ಹೋದಾಗ ನಮಗೆ ಗೊತ್ತಕ್ಕಂಥದ್ದು ಬಂದೇ ಬರುತ್ತೆ. ಇದು ತಿಳ್ಕೊಳ್ಳೋದ್ರಿಂದ ಏನು ನಾವೇನೋ ಬದುಕುಳಿದು ಬಿಡ್ತೀವ? ಸಾಧ್ಯವೇ ಇಲ್ಲ. ನಮಗೆ ಸಾವು ಯಾವ್ಯಾವ ರೀತಿಯಲ್ಲಿ ಸಂಭವಿಸುತ್ತೆ ಅದನ್ನು ಪೂರ್ವ ನಿಯೋಜಿತವಾಗಿ ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಸಹಾಯ ಆಗುತ್ತೆ. ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಬದುಕುಗಳನ್ನು ಬದಲಾಯಿಸಲ್ಲ, ಆದರೆ ಜ್ಯೋತಿಷ್ಯ ಶಾಸ್ತ್ರ ಒಂಥರ ಥರ್ಮಾಮೀಟ್ರ್ ಥರ ಹೇಳುತ್ತೆ ಹಿಂಗೆ ಸಾಧ್ಯತೆ ಇದೆ ಅಂತ. ಸೊ ಅಸ್ಟ್ರಾಲಜಿ ಈಸ್ ಲೈಕ್ ಎ ಥರ್ಮಾಮೀಟರ್. ಸೊ ಆಲ್ಟ್ರೇಷನ್ ಈಸ್ ಪಾಸಿಬಲ್ ಇನ್ ಅಸ್ಟ್ರಾಲಜಿ, ನಾಟ್ ಚೇಂಜ್ ಓವರ್. ಜ್ಯೋತಿಷ್ಯ ಸುಳ್ಳಲ್ಲ. ಜ್ಯೋತಿಷ್ಯ ಹೇಳ್ತಕ್ಕಂಥ ವಿಧಾನ ಸರಿ ಮಾಡಿಕೊಂಡ್ರೆ ಜ್ಯೋತಿಷ್ಯ ಸುಳ್ಳಾಗೆ ಉಳಿದುಬಿಟ್ಟಿದೆ ಈಗ ಸದ್ಯಕ್ಕೆ. ನಿಜವಾಗಿ ಉಳಿಬೇಕು ಅಂದರೆ ಅದರಲ್ಲಿ ಕಲ್ತ್ಕೋಬೇಕು, ಅಧ್ಯಯನ ಮಾಡಬೇಕು. ಜ್ಯೋತಿಷ್ಯ ಶಾಸ್ತ್ರ ಅಂತ ಬಂದ ತಕ್ಷಣ ಇಲ್ಲಿ ನಮಗೆ ಕೆಳಗಡೆ ಕಮೆಂಟ್ ಇರ್ತಾವಲ್ಲ, ಕೆಲವರು ಇರ್ತಾರೆ, ಅವರ ಜಾತಕಗಳು ಹಾಗೇ ಇರ್ತದೆ. ಅವರು ಕಮೆಂಟ್ ಮಾಡೋದೇ ಹಾಗೆ, ಅವರು ಹುಟ್ಟಿರೋದೇ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ. ಎಂಥದ್ದು ಒಳ್ಳೇದು ಬಂದರೂ ಅವ್ರದ್ದೊಂದು ನಂದೆಲ್ಲಿಡ್ಲಿ ನಂದಗೋಪಾಲ. ಒಂದು ವಿಚಾರ ಅವ್ರಿಗೆ ಹೇಳ್ತೀನಿ, ಯಾರ್ಯಾರು ಕಮೆಂಟ್ ಮಾಡ್ತಾರೆ ನೆಗೆಟಿವ್ ಎಸ್ಪೆಷಲಿ, ಜ್ಯೋತಿಷ್ಯ ಗೊತ್ತಿದ್ದು ಕಮೆಂಟ್ ಮಾಡಿದ್ರೆ ಉತ್ತಮ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಗುರುಜಿ, ಮನುಷ್ಯರಿಗೆ ಜ್ಯೋತಿಷ್ಯ ಅಂತ ನಾವು ನೋಡಿದ್ದೀವಿ, ಪ್ರಾಣಿಗಳಿಗೂ ಜ್ಯೋತಿಷ್ಯ ಶಾಸ್ತ್ರ ಅದು ಬರುತ್ತಾ ಅಂತ? ಯಾಕಂದರೆ ಮನುಷ್ಯರ ಜೀವನ ಆಗಿರಬಹುದು, ಅವರ ಬಾಲ್ಯ ಆಗಿರಬಹುದು, ಎಜುಕೇಷನ್ ಆಗಿರಬಹುದು, ಮದುವೆ, ಮಕ್ಕಳು, ಆಮೇಲೆ ವಾಹನ ಖರೀದಿ ಆಗಿರಬಹುದು, ಪ್ರತಿಯೊಂದನ್ನು ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳ್ಕೊಳ್ತೀವಿ. ಆದರೆ ಅದೇ ಮನುಷ್ಯನಿಗೆ ಈ ಪ್ರಾಣಿ ಕಡಿತ ಅಥವಾ ಕ್ರಿಮಿಕೀಟಗಳ ಕಡಿತದಿಂದ ಸಾವಾಗುತ್ತೆ ಅನ್ನುವಂಥದ್ದು ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳ್ಕೊಳ್ಬಹುದಾ ಅಂತ. ಯಾಕಂದರೆ ಇತ್ತೀಚೆಗೆ ಬಹಳಷ್ಟು ಉದಾಹರಣೆಗಳನ್ನು ನಾನು ನೋಡ್ತಾ ಇದ್ದೆ. ಇತ್ತೀಚೆಗೆ ಸಂಜಯ್ ಕಪೂರ್ ಅವರ ಸಾವಾಗುತ್ತೆ. ಪೋಲೋ ಆಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಜೇನ್ನೋಣ ಅಕಸ್ಮಾತ್ ಆಗಿ ನುಂಗ್ಬಿಡ್ತಾರೆ. ಕೆಲವು ನಿಮಿಷಗಳಲ್ಲಿ ಹೃದಯಾಘಾತದಿಂದ ಸಾವಾಗ್ಬಿಡುತ್ತೆ. ಇನ್ನು ಅದೇ ರೀತಿ ಸ್ಟೀವ್ ಇರ್ವಿನ್ ಅವರು ಕೂಡ ಮೊಸಳೆಗಳ ಸಂಶೋಧನಕಾರ, ಸ್ಟಿಂಗ್ರೆ ಕಡಿತದಿಂದಾಗಿ ಅವ್ರದ್ದು ಸಾವಾಗುತ್ತೆ. ಇನ್ನು ಪರೀಕ್ಷಿತ ಮಹಾರಾಜರು ಶಾಪದಿಂದಾಗಿ ಅವರಿಗೆ ಸರ್ಪ ಕಡಿತದಿಂದಾಗಿ ಸಾವಾಗುತ್ತೆ. ಇನ್ನು ಕ್ಲಿಯೋಪ್ಯಾಟ್ರಾ, ಈಜಿಪ್ಟ್ನ ಕೊನೆಯ ರಾಣಿ ಕ್ವೀನ್, ಸೊ ಅವರು ಕೂಡ ಕೋಬ್ರಾದಿಂದಾಗಿ ಸಾಯ್ತಾರೆ. ಇನ್ನು ತೆನಾಲಿ ರಾಮಕೃಷ್ಣ ಸ್ವತಃ ಅವರು ಕೂಡ ಜ್ಯೋತಿಷಿ ಅಂತ ಹೇಳ್ತಾರೆ, ಅವರ ಸಾವು ಕೂಡ ಹಾವಿನ ಕಡಿತದಿಂದಾಗಿ ಆಗುತ್ತೆ. ಇನ್ನದು ಬಿಟ್ರೆ ಅಲೆಕ್ಸಾಂಡರ್ ದಿ ಗ್ರೇಟ್, ಗ್ರೀಕ್ನ ಚಕ್ರವರ್ತಿ, ಆಳದವರು, ಅಂಥವರೊಂದು ಚಿಕ್ಕ ಸೊಳ್ಳೆ ಕಡಿತದಿಂದಾಗಿ ಸಾಯ್ತಾರೆ. ಇನ್ನು ಅದೇ ರೀತಿ ಮಾವುತರು ಅಂದರೆ ಆನೆಯನ್ನು ಸಾಕಿದವರು ಅದರ ತುಳಿತಕ್ಕೊಳಗಾಗಿ ಸಾಯ್ತಾರೆ. ಹೀಗೆ ಬಹಳಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ. ಅಂದರೆ ಇದು ಹೇಗೆ ಸಾಧ್ಯ ಗುರುಜಿ ಅಂತ? ಎರಡು ಭಾಗ ಹೇಳ್ತೀನಿ. ಮನುಷ್ಯನಿಗೆ ಗ್ರಹಚಾರ ಅಂತ ಹೇಳ್ತೀವಿ, ಗ್ರಹಗಳ ಒಂದು ಇನ್ಫ್ಲೂಯೆನ್ಸ್ ಅಂತ ಹೇಳಿದಾಗ ಅವನು ಹುಟ್ಟು ಸಾವು ಮಧ್ಯದಲ್ಲಿ ನಡೀತಕ್ಕಂಥ ಎಲ್ಲ ಘಟನೆಗಳು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆ ಪ್ಲಾನೆಟರಿ ಅಲೈನ್ಮೆಂಟಲ್ಲಿ ಹೇಳ್ತೀವಿ. ಆ ಗ್ರಹಗಳು ನಮಗೆ ಮಾತ್ರ ಇದ್ದಾವ? ಖಂಡಿತ ಇಲ್ಲ. ಆ ಗ್ರಹಗಳು 84 ಲಕ್ಷ ಜೀವರಾಶಿಗಳ ಮೇಲೂ ಕೂಡ ಪ್ರಭಾವ ಬೀರ್ತವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಅಧ್ಯಯನ ಮಾಡಿದ್ದೀವಿ. ವಿ ಹ್ಯಾವ್ ಡೆಲ್ಟ್ ಸಮ್ವೇರ್ ಅರೌಂಡ್ 60-70% ಆಫ್ ಅದರದ್ದೊಂದು ಡಿಸ್ಕವರಿ ಅಥವಾ ಇನ್ವೆನ್ಷನ್ ಮಾಡಿದ್ದೀವಿ. ಅದರಲ್ಲಿ ರಾಶಿಗಳಲ್ಲೂ ಕೂಡ ಪ್ರಾಣಿಗಳು ಬರುತ್ತೆ. ಹೆಸರೇ ಹೇಳುತ್ತೆ. ಮೇಷ ಅಂತಂದರೆ ಅದು ಟಗರು, ವೃಷಭ ಅಂದರೆ ಎತ್ತು ಅಂತ ಹೇಳ್ತೀವಿ. ಹಾಗೆ ಕರ್ಕಾಟಕ ಅಂದರೆ
ಅದು ಕ್ರ್ಯಾಬ್. ಹಾಗೆ ವೃಶ್ಚಿಕ ಅಂತಂದರೆ ಸ್ಕಾರ್ಪಿಯೋ, ಚೇಳು ಅಂತ ಹೇಳ್ತೀವಿ. ಮಕರ ಅಂತಂದರೆ ಮೊಸಳೆ ಅಂತ ಹೇಳ್ತೀವಿ. ಮೀನರಾಶಿ ಅಂದರೆ ಮೀನು ಅಂತ ಹೇಳ್ತೀವಿ. ಅಲ್ಲಿ ಆಲ್ರೆಡಿ ನಮಗೆ ಪ್ರಾಣಿಗಳ ಹೆಸರಲ್ಲೇ ಸ್ಟಾರ್ಟಿಂಗ್ ಆಗಿದೆ. ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಡೀಪಾಗಿ ಸೆಕೆಂಡ್ ಲೆವೆಲಲ್ಲಿ ಹೋದಾಗ ಕೆಲವು ರಾಶಿಗಳಿಗೆ ಕೆಲವು ಕೀಟಗಳಿದ್ದಾವೆ. ಉದಾಹರಣೆಗೆ ಮೇಷಕ್ಕೆ ಖಡ್ಗಜೀರುಂಬೆ, ಋಷಭಕ್ಕೆ ಕೀಟಮಾಟ, ಮಿಥುನಕ್ಕೆ ಮಿಂಚುಳ, ಈ ಮಿಂಚು ಬರ್ತದಲ್ಲ ಫೈರ್ ಫ್ಲೈಸ್, ಮಿಂಚುಳ. ಹಾಗೆ ಕರ್ಕಾಟಕಕ್ಕೆ ಕಣಜ ಕಚ್ಚಿಬಿಟ್ರೆ ಇಷ್ಟೆಲ್ಲ ಊದ್ಬಿಡುತ್ತೆ. ಮಕ್ಕಳಲ್ಲಿ ಕಣಜ ಕಟ್ತು ಅಂತ ಹೇಳ್ತಾರಲ್ಲ, ಕಣಜ ಕಚ್ಚಿದ್ರೆ ತುಂಬ ಉರಿ ಜಾಸ್ತಿ ಆಗ್ತಕ್ಕಂಥದ್ದು. ಇದು ಕರ್ಕಾಟಕ ರಾಶಿಯಾಗಿರ್ತಕ್ಕಂಥ. ಸಿಂಹ ರಾಶಿಗೆ ರತ್ನ ಜೀರುಂಬೆ ಅಂತ ಕರೀತಾರೆ. ಹಾಗೆ ಕನ್ಯಾ ರಾಶಿಗೆ ಜೇನುಹುಳ. ಬಹುಶಃ ಈಗ ತಾನೇ ನಾವು ಯಾರ್ದೋ ಒಬ್ಬರದ್ದು ಹೇಳಿದಾಗ ಒಂದು ಜೇನುಹುಳ ಹೋಯ್ತು ಅಂತ ಹೇಳಿದ್ರಲ್ಲ, ಸಂಜಯ್ ಕಪೂರ್ದು, ಅದು ಕನ್ಯಾ ರಾಶಿಯಲ್ಲಿ ಬರ್ತಾ ಇದೆ. ಕನ್ಯಾ ರಾಶಿ ವಿಚಾರದಲ್ಲಿ ಬರ್ತಕ್ಕಂಥ ಜೇನುಹುಳ ಬರುತ್ತೆ. ತುಲಾ ರಾಶಿಗೆ ಚಿಟ್ಟೆ ಬರುತ್ತೆ. ಈ ಗ್ರಾಸ್ ಹೋಪರ್ ಅಂತ ಬರ್ತಾರಲ್ಲ, ಗ್ರೀನ್ ಗ್ರಾಸ್ ಹೋಪರ್ ಅಂತ, ಅದಕ್ಕೆ ಚಿಟ್ಟೆ ಬರ್ತಕ್ಕಂಥದ್ದು. ಹಾಗೆ ವೃಶ್ಚಿಕದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಚೇಳು ಬರ್ತಕ್ಕಂಥದ್ದು. ಹಾಗೆ ಧನುರಾಶಿಗೆ ಈ ಆರೋ ಚಿಟ್ಟೆ ಬರುತ್ತೆ. ಅಂದರೆ ಹೆಲಿಕಾಪ್ಟರ್ ಏರೋಪ್ಲೇನ್ ಚಿಟ್ಟೆ ಅಂತಾರಲ್ಲ, ಅದು ಬರ್ತಕ್ಕಂಥ ದುಂಬಿ ಏರೋಪ್ಲೇನ್ ಚಿಟ್ಟೆ ಅಂತ ಕರೀತಾರೆ. ಹಾಗೆ ಮಕರಕ್ಕೆ ಮಿಡತೆ, ತುಂಬ ಜನಕ್ಕೆ ಗೊತ್ತು ಮಿಡತೆ. ಹಾಗೆ ಕುಂಭರಾಶಿಗೆ ಸಾಮಾನ್ಯ ಇರುವೆಗಳಲ್ಲೂ ಭಾಳಷ್ಟಿದ್ದಾವೆ. ಅದು ಕರಿ ಇರುವೆ ನಮಗೇನು ಮಾಡಲ್ಲ, ಅದ್ರ ಮೇಲೆ ಹತ್ತಿಸ್ಕೋತೀವಿ. ಅದೇ ಕೆಂಪು ಇರುವೆ ಹತ್ತಿಸ್ಕೊಂಡು ನೋಡಿ, ಅದು ಒಂದು ಕಚ್ಚಿದ್ರೆ ಒಂದು 2-3 ಅವರ್ಸ್ ನಮಗೆ ಉರಿ ಹೋಗಲ್ಲ. ಅದಿರೋದೇ ಇಷ್ಟು, ಅದರೊಳಗಡೆ ಅದ್ರ ಬಾಯಿ ಇಷ್ಟು, ಆ ಬಾಯಿ ಒಳಗಡೆ ಅದು ಇರ್ತಕ್ಕಂಥ ಹಲ್ಲು ಎಷ್ಟಿರ್ತದೆ ಅಲ್ವಾ, ಆಶ್ಚರ್ಯ ಅವೆಲ್ಲ. ಹಾಗೆ ಕೊನೆಯದಾಗಿ ಮೀನ ರಾಶಿಗೆ ಇದೊಂದು ರೀತಿಯ ಇನ್ನೊಂದು ಚಿಟ್ಟೆ ಅಂತ ಹೇಳ್ತೀವಿ. ಇದನ್ನೆಲ್ಲ ನೋಡಿದಾಗ ಈ ರೀತಿ ವಿಂಗಡಣೆ ಆಗಿದೆ. ಇನ್ನೂ ಒಳಗಡೆ ಹೋಗಿ 27 ನಕ್ಷತ್ರದ ವಿಂಗಡಣೆ ಇದೆ. ಒಂದು 3 ಹೇಳ್ತೀನಿ, ಆಮೇಲೆ ಅದರದ್ದೆಲ್ಲ ಲಿಸ್ಟ್ ಆಮೇಲೆ ನಾವು ಹೇಳ್ಬೋದು ಅದನ್ನು. ಅಶ್ವಿನಿಗೆ, ಅಶ್ವಿನಿ ಅಂತಂದಿದ ತಕ್ಷಣವೇ ಅದು ಕುದುರೆ, ಹಯಗ್ರೀವ ಅಂತ ನಾವು ದೇವತೆಯನ್ನು ಹೇಳ್ತೀವಲ್ಲ, ಅಶ್ವಿನಿ ಅಂದರೆ ಕುದುರೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭರಣಿ. ಈಗ ತಾನೇ ನೀವು ಮುಮ್ತಾಜ್ ಅವ್ರು ಹೇಳಿದ್ರು ಆನೆಯ ಕಾಲು ತುಳಿತಕ್ಕೆ ಒಳಗಾಗ್ತಾರೆ ಅಂತ. ಭರಣಿ ಆನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಯಾರ್ಯಾರು ಆನೆಯ ಕಾಲು ತುಳಿತಕ್ಕೆ ಇರ್ತಕ್ಕಂಥವ್ರು ಆ ಭರಣಿ ನಕ್ಷತ್ರ, ಆ ಶುಕ್ರಾಧಿಪತಿಯಾಗಿರ್ತಕ್ಕಂಥ ಭರಣಿ ನಕ್ಷತ್ರ 6ನೇ ಮನೆ, 8ನೇ ಮನೆ, 12ನೇ ಮನೆ ಕೂತಾಗ ಆ ಪ್ರಾಣಿಯಿಂದ ಸ್ವಲ್ಪ ಕಂಟಕ ಆಗ್ತಕ್ಕಂಥದ್ದು. ವಿಶೇಷವಾಗಿ ನಾವು ಡೀಪರ್ ಅನಾಲಿಸಿಸಲ್ಲಿ ಹೋದಾಗ ಮಾತ್ರ ಗೊತ್ತಾಗುತ್ತೆ ಹೊರತು ಮೇಲ್ಗಡೆ ಇರತಕ್ಕಂಥ ಅನಾಲಿಸಿಸಲ್ಲಿ ಜ್ಯೋತಿಷದಲ್ಲಿ ಕಷ್ಟ. ವೇಟಗೋ ಡೀಪ್ ಹೋದಾಗ ನಮಗೆ ಗೊತ್ತಕ್ಕಂಥದ್ದು ಬಂದೇ ಬರುತ್ತೆ. ಹಾಗೆ ನಾವು ಕೃತಿಕಾ ತೊಗೊಂಡ್ರೆ ಒಂದು ಕುರಿ ಬರ್ತಕ್ಕಂಥದ್ದು ತೋರಿಸುತ್ತೆ. ರೋಹಿಣಿ ತೊಗೊಂಡ್ರೆ ಒಂದು ಪ್ರಾಣಿ, ಆರ್ದ್ರ ತೊಗೊಂಡ್ರೆ ಒಂದು ಪ್ರಾಣಿ, ಸಾಕಷ್ಟು ಮಂಗ, ಚೇಳು, ಹಾವು ಮತ್ತು ಸಿಂಹ ಪ್ರತಿಯೊಂದು ಕೂಡ ಇಲ್ಲಿ ನಮಗೆ 27 ನಕ್ಷತ್ರದಲ್ಲಿ ತಿಳಿಯುತ್ತೆ. ಒಬ್ಬ ಮನುಷ್ಯ ಅನೇಕ ವಿಧದಿಂದ ಸಾಯ್ತಾನೆ, ಅನೇಕ ವಿಧ. ಕೀಟದಿಂದನೂ ಸಾಯೋದು ಒಂದು ವಿಧಾನ ಅಷ್ಟೇ. ಅದು ರಿಸಲ್ಟ್ ಏನು? ಸಾವು ಇಸ್ ದಿ ರಿಸಲ್ಟು. ಫ್ಲೈಟ್ ಆಕ್ಸಿಡೆಂಟಲ್ಲಿ ಮೊನ್ನೆ ಸತ್ತರು, ಕೆಲವರು ಆಕ್ಸಿಡೆಂಟಲ್ಲಿ ಸಾಯ್ತಾರೆ, ಕೆಲವರು ಸ್ಟ್ಯಾಂಪೀಡ್ ಅಂತ ಕರೀತಾರೆ ಅದಕ್ಕೆ ಸಾಯ್ತಾರೆ, ಕೆಲವರು ಸುಮ್ಮನೆ ಏನೋ ಒಂದು ಸೇವನೆ, ವಿಷ ಸೇವನೆ ಮಾಡಿ ಸಾಯ್ತಾರೆ. ಸಾವು ಅನ್ನೋದು ಫೈನಲ್, ಅದು ಎಫೆಕ್ಟು. ಕಾಸ್ ಏನು? ಕಾಸ್ ಹಲವಾರು ಇರುತ್ತೆ. ಹಲವಾರು ಕಾಸಲ್ಲಿ ಒಂದಷ್ಟು ಜನ ಇವತ್ತು ನೀವೇನು ಲಿಸ್ಟ್ ಕೊಟ್ರಿ ಅವರೆಲ್ಲ ಕೀಟದಿಂದ ಮರಣ ಹೊಂದಿರತಕ್ಕಂಥದ್ದು ಅಂತ ಹೇಳಿ ಬರ್ತಕ್ಕಂಥದ್ದು. ಅಲ್ಲಿ ಕೀಟರಾಶಿಗಳು ಯಾವುದು ಅಂತ ತೊಗೊಳ್ತೀವಿ. ಆ ಕೀಟರಾಶಿಗಳಲ್ಲಿ ಅವರ ದಶಾಭುಕ್ತಿಗಳಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ಬಂದಾಗ ಆ ಟೈಮಿಗೆ ಇವರ ಮರಣನೂ ಆ ಸಮೀಪ ಬಂದಿರುತ್ತೆ. ಆ ಕೀಟರಾಶಿಗಳು ಆ್ಯಕ್ಟಿವೇಟ್ ಆಗಿರುತ್ತೆ. ಆ ಕೀಟದಿಂದ ಇವರಿಗೆ ಪ್ರಾಣ ಸಂಭವಿಸುತ್ತೆ ಅಂತ ಹೇಳಿ ಶಾಸ್ತ್ರದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಡೀಟೇಲಾಗಿ ಹೋಗಬೇಕು. ಕೂಲಂಕುಷವಾಗಿ ಹೋದಾಗ ಅಲ್ಲಿ ನಮಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ, ಈ ರೀತಿ ಆಯಿತು ಅಂತ. ಇದು ತಿಳ್ಕೊಳ್ಳೋದ್ರಿಂದ ಏನು ನಾವೇನೋ ಬದುಕುಳಿದು ಬಿಡ್ತೀವ? ಸಾಧ್ಯವೇ ಇಲ್ಲ. ಆದರೆ ಜಗತ್ತು ಹೇಗೆ ನಡೀತಾ ಇದೆ, ನಮಗೆ ಸಾವು ಯಾವ್ಯಾವ ರೀತಿಯಲ್ಲಿ ಸಂಭವಿಸುತ್ತೆ, ಅದನ್ನು ಪೂರ್ವ ನಿಯೋಜಿತವಾಗಿ ತಿಳ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಶಾಸ್ತ್ರ ನಮಗೆ ಸಹಾಯ ಆಗುತ್ತೆ. ಈಗ ಒಬ್ಬರಿಗೆ ಜ್ವರ ಬಂದಿರುತ್ತೆ. ಜ್ವರ ಬಂದಾಗ ಅವ್ರಿಗೆ ಎಷ್ಟು ಜ್ವರ ಇದೆ ಅಂತ ತೊಗೊಳಕ್ಕೆ ನಾವೇನು ಯೂಸ್ ಮಾಡ್ತೀವಿ? ಒಂದು ಥರ್ಮಾಮೀಟ್ರ್ ಯೂಸ್ ಮಾಡ್ತೀವಿ.
ಅದು ಬಾಯಲ್ಲಿಟ್ಟಾಗ ಓಕೆ 95 ಇದೆಯಾ, 98 ಇದೆಯಾ, 99 ಇದೆ, 101, 102, 103 ಡಾಕ್ಟ್ರ್ ಹೇಳ್ತಾರೆ ತುಂಬ ಜ್ವರ ಇದೆ, ನೋಡೋಣ ಎಷ್ಟು ಟೆಂಪ್ರೇಚರ್ ಅಂತ ಬಾಯಲ್ಲಿಡ್ತಾರೆ. ಅಂದರೆ ಆ ಒಂದು ಥರ್ಮಾಮೀಟ್ರು ಜ್ವರನ ಹೋಗಿಸಲ್ಲ, ಮೆಜರ್ ಹೇಳುತ್ತೆ ಎಷ್ಟಿದೆ ಅಂತ. ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಬದುಕುಗಳನ್ನು ಬದಲಾಯಿಸಲ್ಲ, ಆದರೆ ಜ್ಯೋತಿಷ್ಯ ಶಾಸ್ತ್ರ ಒಂಥರ ಥರ್ಮಾಮೀಟ್ರ್ ಥರ ಹೇಳುತ್ತೆ ಹಿಂಗೆ ಸಾಧ್ಯತೆ ಇದೆ ಅಂತ. ಸೊ ಅಸ್ಟ್ರಾಲಜಿ ಇಸ್ ಲೈಕ್ ಎ ಥರ್ಮಾಮೀಟರ್. ಅಂದರೆ ಅದಕ್ಕೆ ಬೇಕಾದ ಪ್ರಿಕಾಷನ್ಸ್ ಮೊದಲೇ ಖಂಡಿತ ಪ್ರಿಕಾಷನ್ಸ್ ನಾವು ದೇವರ ನಿರ್ಣಯ ಮತ್ತು ಭಕ್ತಿಯಿಂದ ಆಗ್ಬೋದೇ ಹೊರತು ನಾವು ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್. ನಮ್ಮ ಕ್ಲಾಸಸ್ಸಲ್ಲೂ ಅದನ್ನೇ ಹೇಳೋದು. ಆಗಸ್ಟ್ 11ನೇ ತಾರೀಕು ಕ್ಲಾಸು 108ನೇ ಬ್ಯಾಚ್ ನಾನು ಮಾಡ್ತಾ ಇರೋದು. 107 ಮುಗೀತು, 108ನೇ ಬ್ಯಾಚು. 65,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಅವರೆಲ್ಲ ಹೇಳ್ತಾರೆ ಸರ್ ಇದು ಕರೆಕ್ಟಾಗಿ ಬರುತ್ತೆ, ಹಿಂಗೆ ಬರುತ್ತೆ. ಮುಂಚೆ ಹೇಳ್ದಂಗೆ ನಾವು ಅವ್ರ ಎಜುಕೇಷನ್ ನೋಡ್ಬೋದು, ಅವ್ರ ಜಾಬ್ ನೋಡ್ಬೋದು, ಮದುವೆ ನೋಡ್ಬೋದು, ಯಾವಾಗ ವಾಹನ ತಗೊಳ್ತಾರೆ ಅಥವಾ ಯಾವಾಗ ಭೂಮಿ ಖರೀದಿ ಆಗ್ತೆ, ಯಾವಾಗ ವ್ಯಾಜ್ಯದಲ್ಲಿ ಬರುತ್ತೆ, ಎಲ್ಲವೂ ಕೂಡ ನಾವು ಪೂರ್ವನಿಯೋಜಿತವಾಗಿ ತಿಳ್ಕೊಂಡು ಅದರ ಒಂದು ಪರಿಣಾಮ ಎಷ್ಟು ಅಂತ ತಿಳ್ಕೊಬೋದು. ಕಮ್ಮಿ ಪರಿಣಾಮ ಇದ್ದರೆ ನೆಮ್ಮದಿಯಾಗಿರ್ಬೋದು, ಜಾಸ್ತಿ ಪರಿಣಾಮ ಆದಾಗ ಸ್ವಲ್ಪ ದಾನ ಮತ್ತು ಧ್ಯಾನ ನಮ್ಮ ಶಾಸ್ತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮೂಢನಂಬಿಕೆ ಇವಾಗ ಹೆಚ್ಚಾಗ್ಬಿಟ್ಟಿದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಜ್ಯೋತಿಷ್ಯ ಶಾಸ್ತ್ರ ಅಂತ ಬಂದ ತಕ್ಷಣ ಇಲ್ಲಿ ನಮಗೆ ಕೆಳಗಡೆ ಕಮೆಂಟ್ ಇರ್ತಾವಲ್ಲ, ಕೆಲವರು ಇರ್ತಾರೆ, ಅವರ ಜಾತಕಗಳು ಹಾಗೇ ಇರ್ತದೆ, ಅವರು ಕಮೆಂಟ್ ಮಾಡೋದೇ ಹಾಗೆ, ಅವರು ಹುಟ್ಟಿರೋದೇ ನೆಗೆಟಿವ್ ಕಮೆಂಟ್ ಮಾಡೋಕ್ಕೆ. ಎಂಥದ್ದು ಒಳ್ಳೇದು ಬಂದರೂ ಅವ್ರದ್ದೊಂದು ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಹೇಳಿ ಬರ್ತಕ್ಕಂಥದ್ದು ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇದರಲ್ಲೂ ಕೂಡ ನಾವು ಒಂದು ರಿಸರ್ಚ್ ಅಂತ ತೊಗೋಬೇಕು, ಜ್ಯೋತಿಷ್ಯನ ಒಂದು ರಿಸರ್ಚ್ ಅಂತ ತೊಗೋಬೇಕು. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಏನನ್ನೂ ಬದಲಾಯಿಸೋಕ್ಕೆ ಆಗಲ್ಲ, ಬಟ್ ಆದರೆ ಒಂದು ಚೂರು ಆಲ್ಟ್ರ್ ಮಾಡ್ಕೋಬೋದು. ಆಲ್ಟ್ರೇಷನ್ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಬಟ್ಟೆ ಟೈಟ್ ಆದರೆ ಒಳಗಡೆ ಲೈನಿಂಗ್ ಕೊಟ್ಟಿರ್ತಾರೆ, ತಪ್ಪಾದಾಗ ಅದನ್ನು ಲೈನಿಂಗ್ ಬಿಚ್ಕೊಳ್ಬೋದು, ಅದು ಆಲ್ಟ್ರೇಷನ್. ಹೊಸ ಬಟ್ಟೆನೇ ಬೇಕು ಅಂತ ಸಾಧ್ಯ ಇಲ್ಲ ಜ್ಯೋತಿಷದಲ್ಲಿ. ಸೊ ಆಲ್ಟ್ರೇಷನ್ ಈಸ್ ಪಾಸಿಬಲ್ ಇನ್ ಅಸ್ಟ್ರಾಲಜಿ, ನಾಟ್ ಚೇಂಜ್ ಓವರ್. ಸೊ ಹಾಗಾಗಿ ಪ್ರಾಣಿಗಳಿಂದ ಕ್ರಿಮಿಕೀಟಗಳಿಂದ ಸಾವು ಬರುವಂಥದ್ದು ಕೂಡ ಜ್ಯೋತಿಷ್ಯದಲ್ಲಿದೆ. ಅಂದರೆ ಅದನ್ನು ನಮ್ಮ ಆ ಒಂದು ಹಣೆ ಬರಹವನ್ನು ಬದಲಾಯಿಸಿ ಕೆಲವೊಂದು ಸತಿ ನಾವು ಇದರಲ್ಲಿ ನೋಡ್ತಾ ಇರ್ತೀವಿ, ಅದು ಇದರಲ್ಲಿ ಈ ಕೆಲವು ರೀಲ್ಸ್ ಎಲ್ಲ ಹಾಕ್ತಾ ಇರ್ತಾರೆ, ಅಲ್ಲಿ ಕ್ಯಾಮ್ರಾ ಫೋಕಸ್ ಮಾಡಿರ್ತಾರೆ, ಅಲ್ಲಿ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರ್ತಾರೆ, ಅಲ್ಲಿ ಹಸು ಸುಮ್ಮನೆ ನಿಂತಿರುತ್ತೆ, ಹಸು ಅಟ್ಯಾಕ್ ಮಾಡಿಬಿಟ್ಟು ಅವ್ರ ಕಾಲೆಲ್ಲ ತುಳಿಯೋದು, ಸಾವಾಗೋದು, ಇವೆಲ್ಲ ನೋಡಿರ್ತೀವಿ. ಹಸುವಿಂದ ಸಾವು ಅಲ್ಲಿ ಎಷ್ಟೋ ಜನ ಹಸುವಿಂದ ಸಾಯಿದ್ದಾರೆ. ಆಮೇಲೆ ಒಂದು ಮಗು 5-6 ನಾಯಿಗಳು ಸೇರಿ ಕಚ್ಚಿ ಸಾಯಿಸುತ್ತೆ ಅಲ್ವಾ. ಅದೇ 20 ನಾಯಿಗಳಿದ್ದರೂ ಒಂದು ಮಗು ಹೋಗ್ತಾ ಏನೂ ಮಾಡಲ್ಲ. ಅದೇನೋ ಒಂದು ದೈವವಾಗಿ ಒಂದು ಪ್ರಚೋದನೆ ಆಗ್ಬೋದೇನೋ ಅಂತ ಇನ್ನೂ ನಾವು ಅದರಲ್ಲಿ ಹೊಸ ಎಕ್ಸ್ಪೆರಿಮೆಂಟ್ ಮಾಡಬೇಕೇನು, ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ, ಇಸ್ ದೇರ್ ಎ ರೀಸನ್ ಅಂತ ಹೇಳ್ತಕ್ಕಂಥದ್ದು ಎಲ್ಲ ಬರುತ್ತೆ. ರೀಸೆಂಟಾಗಿ ನಾವು ಎಷ್ಟೊಂದು ನೋಡಿದ್ದೀವಿ, ಒಂದು ತಾಯಿ ಇದ್ದು ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಮಗುನ ಅಟ್ಯಾಕ್ ಮಾಡ್ತಾರೆ, ಅವಳು ತಾಯಿನ ಎತ್ತಿ ಇಟ್ಕೊಂಡಾಗಲೂ ಕೂಡ ಬಿಡ್ತಾ ಇರಲಿಲ್ಲ. ಅದೊಂದು ಇರ್ತಕ್ಕಂಥದ್ದು. ಭಾಳಷ್ಟು ನಮಗೆ ವೀಡಿಯೋಸ್ ಸಿಗ್ತವೆ. ಎಲ್ಲೋ ಒಂದು ಹೋಗ್ತಾ ಇರ್ತೀವಿ. ಈಗ ಕೆಲವೊಂದು ಈ ಝೂಗೆ ಹೋಗ್ಬೇಕಾದ್ರೆ ಆ ಝೂ ಒಳಗಡೆ ಒಂದು ಗುಂಡಿ ಇದ್ದರೆ ಅಲ್ಲೂ ಬಿದ್ದುಬಿಡ್ತಾರೆ, ಅಲ್ಲಿ ಹಸು ಇದು ಹುಲಿ ಎಳ್ಕೊಂಡೋಗಿ, ಸಿಂಹ ಎಳ್ಕೊಂಡೋಗಿ ತಿಂದಿರೋದು ನಿದರ್ಶನ ಇದೆ. ಇದು ಝೂವಲ್ಲಿ ನಡೀತಕ್ಕಂಥದ್ದು ತೋರಿಸುತ್ತೆ. ಇನ್ನೊಬ್ಬರು ಯಾರೋ ಒಂದು ವೀಡಿಯೋದಲ್ಲಿ ನಾನು ನೋಡಿದ್ದೆ, ಅವನು ಒಂದು ಕೈ ಹಾಕ್ಬಿಟ್ಟಿರ್ತಾನೆ, ಅಲ್ಲಿ ಸಿಂಹ ಕೈ ಇಟ್ಕೊಂಡ್ಬಿಟ್ಟಿರುತ್ತೆ, ಅವನು ಎಳಿತಾ ಇರ್ತಾನೆ, ಇಷ್ಟವರೆಗೂ ತಿಂದುಬಿಟ್ಟಿರುತ್ತೆ ಇಷ್ಟು. ಆ ರೀತಿ ಹೆಂಗೆ ಏನೇನು ಆಗುತ್ತೆ ಅಂಥೇಳಿ ಅಲ್ಲಿ ನಮ್ಮ ಅಚಾತುರ್ಯನೂ ನೋಡಬೇಕು, ನಮ್ಮ ಹಣೆಬರನೂ ನೋಡಬೇಕು, ನಮ್ಮ ಜ್ಯೋತಿಷ್ಯದಲ್ಲೂ ಅದರದ್ದೊಂದು ಇಂಡಿಕೇಶನ್ ತೋರಿಸುತ್ತೆ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ಹೇಳ್ತಕ್ಕಂಥ ವಿಧಾನ ಸರಿ ಮಾಡಿಕೊಂಡ್ರೆ ಜ್ಯೋತಿಷ್ಯ ಸುಳ್ಳಾಗೆ ಉಳಿದುಬಿಟ್ಟಿದೆ ಈಗ ಸದ್ಯಕ್ಕೆ. ನಿಜವಾಗಿ ಉಳಿಬೇಕು ಅಂದರೆ ಅದರಲ್ಲಿ ಕಲ್ತ್ಕೋಬೇಕು, ಅಧ್ಯಯನ ಮಾಡಬೇಕು. ಒನ್ಸ್ ಯು ಸ್ಟಡಿ ಎ ಸಬ್ಜೆಕ್ಟ್ ಯು ವಿಲ್ ನೋ ಅಬೌಟ್ ದಟ್ ಸಬ್ಜೆಕ್ಟ್. ಎಷ್ಟೋ ಜನ ಈಗ ಕಮೆಂಟ್ ಮಾಡ್ತಾರೆ ಜ್ಯೋತಿಷ್ಯ ಹಂಗೆ ಹಿಂಗೆ ಸುಳ್ಳು ಅಂತ. ಒಂದು ವಿಚಾರ ಅವ್ರಿಗೆ ಹೇಳ್ತೀನಿ, ಯಾರು ಕಮೆಂಟ್ ಮಾಡ್ತಾರೆ ನೆಗೆಟಿವ್ ಎಸ್ಪೆಷಲಿ, ಜ್ಯೋತಿಷ್ಯ ಗೊತ್ತಿದ್ದು ಕಮೆಂಟ್ ಮಾಡಿದ್ರೆ ಉತ್ತಮ ಅಲ್ವಾ. ಇವಾಗ ನಾನು ನಿಮಗೊಂದು ಹೇಳ್ತೀನಿ, ನಿಮಗೆ ಜರ್ಮನ್ ಭಾಷೆ ಬರುತ್ತಾ ಅಂತ ಕೇಳ್ತೀನಿ, ಬರುತ್ತಾ ನಿಮಗೆ? ಬರಲ್ಲ. ಬರದೇ ಇದ್ರೆ ನೀವು ಹೆಂಗೆ ಕಮೆಂಟ್ ಮಾಡ್ತೀರಾ ನನಗೆ ಜರ್ಮನ್ ಭಾಷೆ ಸುಳ್ಳು ಅಂತ? ಕಲ್ತ್ಕೊಂಡಾದ್ಮೇಲೆ ಹೌದು ಜರ್ಮನ್ ಭಾಷೆ ಅಂತ ಒಂದಿದೆ, ಜರ್ಮನ್ ಭಾಷೆಯಲ್ಲಿ ನಾವು ಮಾತಾಡ್ಬೋದು, ಅದರ ಮೇಲೆ ನಮಗೆ ಸತ್ಯಾಸತ್ಯ ಕಲ್ತ್ಕೊಂಡಾದ್ಮೇಲೆ ಜರ್ಮನ್ ಅಂತ ಒಂದಿದೆ, ಫ್ರೆಂಚ್ ಭಾಷೆ ಅಂತ ಒಂದಿದೆ, ಸಂಸ್ಕೃತ ಅಂತಿದೆ, ಕಲ್ತಾದ್ಮೇಲೆ ಹೇಳ್ಬೋದು. ಕಲಿದೆಲೆ ನಮಗೆ ಗೊತ್ತಿಲ್ಲ, ಜರ್ಮನ್ ಭಾಷೆ ಸುಳ್ಳು, ಅದು ಇಲ್ಲವೇ ಇಲ್ಲ, ಎಕ್ಸಿಸ್ಟೇ ಆಗಲ್ಲ ಅಂತಂದರೆ ಅದು ಅವ್ರು ಏನೇನು ಹೇಳ್ತಾರೆ ಎಲ್ಲ ಊಹೆಯಿಂದ ಹೇಳ್ತಾರೆ, ದೆನ್ ದಟ್ ಈಸ್ ರಾಂಗ್. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕರೆಕ್ಟ್.
ಹಾಗಾಗಿ ನೋಡಿದ್ರಲ್ವಾ ವೀಕ್ಷಕರೇ, ಯಾವ ರೀತಿ ಮನುಷ್ಯರ ಜೀವನವನ್ನು ನಾವು ತಿಳ್ಕೊಳ್ಬಹುದು, ಅದೇ ರೀತಿ ಒಬ್ಬ ಮನುಷ್ಯನಿಗೆ ಪ್ರಾಣಿಯಿಂದ ಸಾವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ತಿಳ್ಕೊಳ್ಬಹುದು. ಹಾಗೆ ಗುರೂಜಿ ಹೇಳಿದ ಹಾಗೆ ಜ್ಯೋತಿಷ್ಯ ಸುಳ್ಳಲ್ಲ, ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಅದನ್ನು ತಿಳ್ಕೊಳ್ಳುವಂತಹ ರೀತಿಯಲ್ಲಿರುವಂಥದ್ದು, ನಾವು ಅದನ್ನು ತಿಳ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳದೆ ನಾವು ಅದನ್ನು ದೂಷಿಸ್ತೀವಿ, ಅದರ ಬಗ್ಗೆ ತಪ್ಪಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಕೆಟ್ಟತನ ಅಂತ ಹೇಳಬಹುದು. ನಿಮಗೆ ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಬೇಕು, ಒಂದು ಕುತೂಹಲ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗುರೂಜಿ ಅವರ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಗುರೂಜಿ ಯಾವಾಗ? ಆಗಸ್ಟ್ 11ನೇ ತಾರೀಕಿನಿಂದ ಜ್ಯೋತಿಷ್ಯ ತರಗತಿಗಳು ಸ್ಟಾರ್ಟ್ ಆಗ್ತಾ ಇದೆ. ಕೇವಲ 15 ದಿನಗಳಲ್ಲಿ ನಿಮಗೆ ಜ್ಯೋತಿಷ್ಯವನ್ನು ಕಲಿಬಹುದು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೋಂದಾಯಿಸ್ಕೊಳ್ಳಿ. ಆ ಒಂದು ಸುವರ್ಣಾವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ. ಆಮೇಲೆ ನೀವೇ ಹೇಳಿ ಜ್ಯೋತಿಷ್ಯ ಎಷ್ಟು ಪ್ರಭಾವವನ್ನು ಬೀರಿದೆ, ಅದರಿಂದ ಏನೆಲ್ಲ ನಿಮಗೆ ಉಪಯೋಗ ಆಗಿದೆ ಅನ್ನುವಂಥದ್ದನ್ನು. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಫ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.